ಈ ಅಜ್ಞಾತವಾಸ ಮುಗಿದ ಸಂದರ್ಭ ಅದಾದ ನಂತರ ಏನು ಮಾಡಬೇಕು, ಹೇಗೆ ಮಾಡಬೇಕು, ಪಾಂಡವರ ಪೈಕಿ ಯಾರ್ಯಾರಲ್ಲಿ ಯಾವ್ಯಾವ ಪ್ಲಾನ್ಸ್ ಇತ್ತು ಸರ್? ಅಲ್ಲೊಂದು ವಿವಾಹ ಆಯಿತು. ಆ ವಿವಾಹ ಸಮಾರಂಭ ಅನ್ನೋದು ಸುಮ್ಮನೆ ನಡೀಲಿಲ್ಲ. ಆ ಸಭೆ ಅಂದರೆ ಬಹಳ ಅಧಿಕೃತ ಸಭೆಯಾಗಿ ಸೇರೋದಿಲ್ಲ ಅದು. ಆಗ ಕೃಷ್ಣ ಒಂದು ಪ್ರಸ್ತಾವನೆ ಮಂಡಿಸ್ತಾನೆ. ಅವನು ಬಲರಾಮನನ್ನ ಖಂಡಿಸ್ತಾನೆ, ಖಂಡತುಂಡವಾಗಿ ಮಾತಾಡುತ್ತಾನೆ. ಅವನು ಪಾಂಡವರಿಗೆ ಸಮಸ್ಯೆ ಆಗದೆ ಇರೋ ತರಹ ಆಗಬೇಕು, ದುರ್ಯೋಧನನಿಗೂ ಸಮಸ್ಯೆ ಆಗಬಾರದು. ಏನೂ ಇಲ್ಲದ ಪಾಂಡವರು ಮಾತುಕತೆಗೆ ಮುಂದಾಗಬಾರದು. ಯಾವಾಗ ಬೇಕೋ ಆವಾಗ ನಮಗೆ ಹೇಳಿ ನಾವು ಬರ್ತೀವಿ ಅಂತ ಹೇಳಿ ಹೊರಟೋಗ್ತಾರೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಸತ್ಯಮಿಥ್ಯ ಈ ಸರಣಿಯಲ್ಲಿ ನೀವು ಮಹಾಭಾರತದ ಅನೇಕ ಕೌತುಕಮಯ ಸನ್ನಿವೇಶಗಳನ್ನು ಅರ್ಥ ಮಾಡ್ಕೋತಾ ಇದ್ದೀರಿ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಜಗದೀಶ್ ಶರ್ಮ ಸಂಪ ಅವರು ವಿವರವಾಗಿ ನಿಮಗೆ ಎಲ್ಲ ಪಾತ್ರಗಳನ್ನು, ಎಲ್ಲ ಸನ್ನಿವೇಶಗಳನ್ನು, ಅದರ ಹಿಂದಿರುವ ಉದ್ದೇಶವನ್ನು ಇವೆಲ್ಲವನ್ನೂ ಸಹ ಸವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಬಂದಿದ್ದಾರೆ. ಅದನ್ನೇ ಮುಂದುವರಿಸೋದಕ್ಕೆ ಮತ್ತೆ ಇವತ್ತು ಜಗದೀಶ್ ಶರ್ಮ ಸಂಪ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಸ್ವಾಗತ. ನಮಸ್ತೆ ಸರ್, ಕಳೆದ ಸಂಚಿಕೆಯ ಸರಣಿಯಲ್ಲಿ ವನವಾಸ ಮುಗಿಸಿದ ನಂತರ ಪಾಂಡವರ ಸ್ಥಿತಿ ಏನೇನಾಯಿತು, ವಿರಾಟನ ಆಸ್ಥಾನದಲ್ಲಿ ಏನೇನಾಯಿತು, ಇದೆಲ್ಲವನ್ನೂ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಸೊ ಈಗ ಅಜ್ಞಾತವಾಸ ಮುಗಿದಿದೆ. ಈ ಅಜ್ಞಾತವಾಸ ಮುಗಿದ ಸಂದರ್ಭ ಅದಾದ ನಂತರ ಏನು ಮಾಡಬೇಕು, ಹೇಗೆ ಮಾಡಬೇಕು, ಮುಂದೆ ಹಸ್ತಿನಾಪುರಕ್ಕೆ ಹೋಗಬೇಕಾ ಬೇಡವಾ, ಪಾಂಡವರ ಪೈಕಿ ಯಾರ್ಯಾರಲ್ಲಿ ಯಾವ್ಯಾವ ಪ್ಲಾನ್ಸ್ ಇತ್ತು ಸರ್? ಅಜ್ಞಾತವಾಸ ಮುಗಿತಾ ಇದ್ದ ಹಾಗೆ ಅಲ್ಲೊಂದು ವಿವಾಹ ಆಯಿತು. ಈಗ ಉತ್ತರೆಯನ್ನು ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡಿದ್ರು. ಅರ್ಜುನನಿಗೆ ಮದುವೆ ಮಾಡ್ಕೊ ವಿರಾಟ ಕೇಳಿಕೊಂಡ. ಆದರೆ ಅರ್ಜುನ ಅವಳನ್ನು ನಾನು ಮಗನಿಗೆ ಮದುವೆ ಮಾಡ್ಕೋತೀನಿ ಅಂತ ಹೇಳ್ದ. ಆ ವಿವಾಹ ಸಮಾರಂಭ ಅನ್ನೋದು ಸುಮ್ಮನೆ ನಡೀಲಿಲ್ಲ. ಅದಕ್ಕೆ ಎಲ್ಲ ಬಂಧುಗಳನ್ನು ಕರೆಸಲಾಯಿತು. ಎಲ್ಲ ಬಂಧುಗಳು ಅಂತ ಅಂದರೆ ಪಾಂಚಾಲದವರು ಬಂದರು, ದ್ರೌಪದಿಯತ್ತವರ ಮನೆಯವರು, ಆಮೇಲೆ ದ್ವಾರಕೆಯವರು ಬಂದರು, ಯಾದವರು, ಕೃಷ್ಣ, ಬಲರಾಮ, ಸಾತ್ಯಕಿ ಇವರುಗಳೆಲ್ಲ ಬಂದರು. ಇವರು ಅಲ್ಲೇ ಇದ್ರಲ್ಲ, ಅಭಿಮನ್ಯು ಬರಬೇಕಾಯಿತು, ಅಭಿಮನ್ಯು ದ್ವಾರಕೆಯಲ್ಲಿದ್ದ. ಹೀಗೆ ಇದರಲ್ಲಿ ಇವರೆಲ್ಲ ಬಂದು ಸೇರಿದರು. ಇದರ ಜೊತೆಗೆ ಶಿಶುಪಾಲ, ಅವನ ಮಗ ಅವರೆಲ್ಲ ಬಂದರು. ಹೀಗೆ ಇವರ ಹತ್ತಿರದ ಬಂಧುಗಳು ಅಂತ ಯಾರಿದ್ದಾರೋ ಅವರುಗಳೆಲ್ಲ ಆ ವಿವಾಹಕ್ಕೆ ಬಂದರು. ವಿವಾಹ ಮುಗಿದ ಮೇಲೆ, ವಿವಾಹ ಮುಗಿದಿದೆ ಅಂದರೆ ವಿರಾಟನ ಆಸ್ಥಾನದಲ್ಲೇ ಮದುವೆ ಈಗ ಅಲ್ಲೇ ಇದ್ದಾರೆ. ಈಗ ಅಲ್ಲೇ ಇದ್ದಾರೆ ಅವರು. ಅಲ್ಲೇನೇ ವಿವಾಹ ಆಗಿದ್ದು ವಿರಾಟ ನಗರಿಯಲ್ಲಿ. ಅಲ್ಲಿ ಒಂದು ಸಭೆ ಸೇರುತ್ತೆ. ಆ ಸಭೆ ಅಂದರೆ ಬಹಳ ಅಧಿಕೃತ ಸಭೆಯಾಗಿ ಸೇರೋದಿಲ್ಲ ಅದು. ಒಂದಿನ ಬೆಳಗಾಗತ್ತೆ ಅಂದರೆ ಮದುವೆ ಎಲ್ಲ ಮುಗಿದಿರುತ್ತೆ. ಅದನ್ನು ಒಂದಿನದಲ್ಲಿ ಎಲ್ಲರೂ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ. ಸಹಜ ಮಾತುಕತೆಗಳು ನಡೀತಾ ಇರುತ್ತೆ. ಅಲ್ಲಿ ಭಾಳ ಚೆನ್ನಾಗಿ ಬರುತ್ತೆ. ಮಾತಾಡಿ ಎಲ್ಲರಿಗೂ ಮಾತು ಮುಗೀತು ಅಂತಂದಾಗ ಎಲ್ಲರೂ ಒಂದು ಮೌನವಾಗಿ ಕೂತ್ಕೋತಾರೆ. ಈಗ ಹರಟೆ ತರಹ ಕೂತ್ಕೊಂಡಾಗ ಎಲ್ಲರೂ ಮಾತಾಡ್ಕೋತಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೇನು ಮಾತಾಡೋಕ್ಕಿಲ್ಲ ಅನ್ನೋ ಥರ ಮೌನವಾಗ್ತಾರೆ. ಆಗ ಕೃಷ್ಣ ಒಂದು ಪ್ರಸ್ತಾವನೆ ಮಂಡಿಸ್ತಾನೆ. ಆಗ ಅಂದರೆ ಇದು ಈ ಅಜ್ಞಾತವಾಸದ ಅನಂತರದ ಮೊದಲ ಸಭೆ ಬಹಳ ಅನೌಪಚಾರಿಕವಾಗಿ ನಡೆದಿದ್ದು. ಮುಂದೇನು ಅನ್ನುವ ವಿಷಯದ ಚರ್ಚೆ ಔಪಚಾರಿಕವಾದ ಒಂದು ಸಭೆಯಾಗಿ ನಡೆದಿದ್ದಲ್ಲ. ಅಲ್ಲಿ ಕೃಷ್ಣ ವಿಷಯಗಳನ್ನೆಲ್ಲ ಒಮ್ಮೆ ನೆನಪಿಸಿ ಪ್ರಸ್ತುತಪಡಿಸ್ತಾನೆ. ಏನೇನಾಯಿತು, ಹೀಗೀಗಾಯಿತು, ವನವಾಸ ಆಯಿತು, ಈಗ ಅಜ್ಞಾತವಾಸವು ಮುಗಿದಿದೆ, ಮುಂದೇನು ಅನ್ನೋ ವಿಷಯವನ್ನು ಯೋಚಿಸಬೇಕು, ಅದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯ ಬೇಕು ಅನ್ನುವ ಮಾತನ್ನು ಕೃಷ್ಣ ಮಂಡಿಸ್ತಾನೆ. ಆಗ ಒಬ್ಬೊಬ್ಬರದ್ದೇ ಅಭಿಪ್ರಾಯಗಳು ಬರ್ತಾ ಹೋಗುತ್ತವೆ. ಆಗ ಅಲ್ಲಿ ಸ್ವಲ್ಪ ಭಿನ್ನ ಅಭಿಪ್ರಾಯವನ್ನು ಹೇಳೋದು ಬಲರಾಮ. ಆ ಸಭೆಯಲ್ಲಿ ಅವನು ಏನು ಹೇಳ್ತಾನೆ ಅಂದರೆ, ಇದು ಯುಧಿಷ್ಠಿರನದ್ದೇ ತಪ್ಪು, ಇಲ್ಲಿ ಶಕುನಿಯನ್ನು ನಾವು ಹೊಣೆಗಾರನಾಗಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಮಾತಾಡುತ್ತಾನೆ ಕೃಷ್ಣನ ಮಾತಿನ ಅನಂತರ. ಅಂದರೆ ಅವನ ಪ್ರಕಾರ ಯುಧಿಷ್ಠಿರ ಇವನು ಹೋಗಿ ದ್ಯೂತ ಆಡಿದ್ದಾನೆ, ಇವನು ಸೋತಿದ್ದಾನೆ, ಆಮೇಲೆ ಇದು ಇವನೇ ಹೊಣೆಯೇ ಹೊರತು ನಾವು ಶಕುನಿಯನ್ನು ಇದರಲ್ಲಿ ಅಪರಾಧಿ ಮಾಡಬಾರದು ಅಂತ. ಬಲರಾಮ ಹಾಗೆ ಮಾತಾಡ್ತಾ ಇದ್ದ ಹಾಗೆ ಆ ಸಭೆ ಸ್ವಲ್ಪ ವಿಷಮಿಸುತ್ತೆ. ಸಾತ್ಯಕಿ ಎದ್ದು ನಿಲ್ತಾನೆ. ಸಾತ್ಯಕಿಯು ಯಾದವನೇ, ಯಾದವರ ದೊಡ್ಡ ವೀರ ಅವನು ಬಲರಾಮನನ್ನು ಖಂಡಿಸ್ತಾನೆ, ಖಂಡತುಂಡವಾಗಿ ಮಾತಾಡ್ತಾನೆ. ಅವನು ನೀನು ಹೇಳ್ತಾ ಇರೋದು ಸಂಪೂರ್ಣ ತಪ್ಪು ಅಂತ ಹೇಳ್ತಾನೆ. ಅನಕ್ಷಜ್ಞಂ ಯಥಾಶ್ರದ್ಧಂ ಅಂತ. ಅಂದರೆ ಇವನಿಗೆ ದ್ಯೂತವೇ ಗೊತ್ತಿಲ್ಲ,
ಆ ಆಟವೇ ಗೊತ್ತಿಲ್ಲ ಯಾರಿಗೆ? ಯುಧಿಷ್ಠಿರನಿಗೆ. ಎರಡನೇದು, ಅವನಿಗೆ ಅದರಲ್ಲಿ ಆಸಕ್ತಿಯೂ ಇಲ್ಲ, ಅದರ ಆಸಕ್ತಿ ಇದ್ದವನೂ ಅಲ್ಲ ಅವನು. ಅಂಥವನನ್ನು ಕರೆದುಕೊಂಡು ಹೋಗಿ ಅವರ ಸಭೆಯಲ್ಲಿ ಆಟ ಆಡಿಸ್ತಿದ್ದಾರೆ. ನೀನೇ ಹೇಳಿದ ಹಾಗೆ ಒಪ್ಪೋದಾಗಿತ್ತು. ಯಾವತ್ತು ಅಂದರೆ, ಇವರು ಇಂದ್ರಪರ್ಸದಲ್ಲಿ ಕುಳಿತುಕೊಂಡು ಇವನ್ ತಮ್ಮ ಎಲ್ಲ ಆಟ ಆಡ್ತಾ ಇದ್ರು. ಆಗ ಅವರು ಬಂದರು, ಆಟ ಮುಂದುವರಿತು, ಇವರು ಸೋತರು ಅಂತ ಆಗಿದ್ರೆ ನೀನು ಹೇಳಿದಾಗೆ ಇವರನ್ನು ತಪ್ಪು ಅಂತ ಹೇಳ್ಬೋದಾಗಿತ್ತು ಯುಧಿಷ್ಠಿರನದ್ದು. ಆದರೆ ನಡೆದದ್ದು ಹಾಗಲ್ಲ. ಇವರಷ್ಟಕ್ಕೆ ಇದ್ದ ಇವರನ್ನು ಆಟವನ್ನು ಆಯೋಜನೆ ಮಾಡಿ ಆಟಕ್ಕೆ ಬಾ ಅಂತ ಕರ್ಕೊಂಡು ಹೋಗಿ ಆಟವೇ ಬರದೇ ಇದ್ದವನನ್ನು ಆಟಕ್ಕೆ ಕೂರುವಂತೆ ಸನ್ನಿವೇಶ ನಿರ್ಮಾಣ ಮಾಡಿ ಮೋಸ ಮಾಡಿದ್ದಾರೆ ಅನ್ನೋದನ್ನು ಸಾತ್ಯಕಿ ಜೋರಾಗಿ ಮಾತಾಡ್ತಾನೆ. ಸಾತ್ಯಕಿಗೆ ಇಡೀ ಸಭೆ ಬೆಂಬಲಿಸುತ್ತೆ. ಸಾತ್ಯಕಿ ಅಂದರೆ ಯಾರವನು? ಸಾತ್ಯಕಿ ಅಂದರೆ ಸತ್ಯಕ ಅಂತ ಒಬ್ಬ ಯಾದವ ವೀರ ಇದ್ದ, ಈ ವಸುದೇವನ ಗೆಳೆಯ, ಆ ತಲೆಮಾರು. ಸರಿ ಸರಿ. ಸತ್ಯಕನ ಮಗ ಸಾತ್ಯಕಿ. ಬಹಳ ದೊಡ್ಡ ವೀರ ಅವನು ಸಾತ್ಯಕಿ ಅನ್ನೋನು. ಕೃಷ್ಣ ಅವರಿಗೆಲ್ಲ ಬಹಳ ಆತ್ಮೀಯ, ಬಹಳ ಅಂದರೆ ಬಹಳ ಆತ್ಮೀಯ. ಆ ಕಾಲದಲ್ಲಿ ಒಂದು ಟಾಪ್ 10 ವೀರರು ಅಂತ ಏನಾದರೂ ಮಾಡಿದರೆ ಅದರಲ್ಲಿ ಸಾತ್ಯಕಿ ಮುಂಚೂಣಿಯಲ್ಲಿ ಬರ್ತಾನೆ. ಅವನು ದ್ರೋಣರ ಶಿಷ್ಯನೇ. ಅವನು ಇದೇ ಗುರುಕುಲದಲ್ಲಿ ಬಂದು ದ್ರೋಣರು ಕೃಪರ ಹತ್ರ ಕಲ್ತವನೇ. ಮತ್ತು ಅವನು ಕೃಷ್ಣನ ಹತ್ರನೂ ಕಲ್ತಿದ್ದ, ಅರ್ಜುನನ ಹತ್ರನೂ ಕಲ್ತಿದ್ದ ಯುದ್ಧ ವಿದ್ಯೆಯನ್ನು. ಹಾಗಾಗಿ ಅರ್ಜುನನ ಬಗ್ಗೆ ಅವನು ಗುರು ಮತ್ತು ಸಖ ಎರಡೂ ಭಾವ ಅವನಿಗೆ ಬಹಳ ಇತ್ತು. ಪಾಂಡವರನ್ನು ಕೃಷ್ಣನ ಅನಂತರ ಯಾದವರಲ್ಲಿ ಅತಿ ಹೆಚ್ಚು ಪ್ರೀತಿಸಿದ್ಯಾರು ಅಂತ ಕೇಳಿದರೆ ಸಾತ್ಯಕಿ ಅಂತ ಹೇಳಬೇಕು. ಅಷ್ಟು ಇವರನ್ನು ಇದಾಗಿ ನೋಡಿಕೊಂಡವನು. ಮತ್ತು 18 ದಿನದ ಯುದ್ಧದಲ್ಲಿ ಸಾತ್ಯಕಿಯ ಕೊಡುಗೆ ಅಪಾರವಾಗಿದೆ. ಬಹಳ ಬಹಳ ದೊಡ್ಡ ಕೊಡುಗೆಯನ್ನು ಸಾತ್ಯಕಿ ಕೊಟ್ಟಿದ್ದಾನೆ. ಅಷ್ಟು ಮುಂಚೂಣಿಯಲ್ಲಿ ನಿಂತು ಅವನು ಯುದ್ಧ ಮಾಡಿದ್ದಾನೆ. ಅವನು ಯಾವಾಗಲೂ ಪಾಂಡವರ ಪರ, ಧರ್ಮದ ಪರ ಅವನು, ಕೃಷ್ಣನಂತೆಯೇ. ಅವನ ಮಾತುಗಳಿಗೆ ಅಲ್ಲಿ ಇವರ ಬೆಂಬಲ ಸಿಕ್ಬಿಡುತ್ತೆ, ಸಭೆಯ ಬೆಂಬಲ ಸಿಗತ್ತೆ. ಸಭೆ ಬಲರಾಮನ ಮಾತನ್ನು ಒಪ್ಪೋದಿಲ್ಲ. ಅದಾದ ಮೇಲೆ ಸಭೆ ಕೃಷ್ಣನಿಗೆ ನಿನ್ನ ಮತ್ತೆ ಅಭಿಪ್ರಾಯ ಹೇಳಬೇಕು ಅಂತ ಹೇಳುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಪಾಂಡವರಿಗೆ ಸಮಸ್ಯೆ ಆಗದೆ ಇರೋ ತರಹ ಆಗಬೇಕು ಮತ್ತು ದುರ್ಯೋಧನನಿಗೂ ಸಮಸ್ಯೆ ಆಗಬಾರದು, ದುರ್ಯೋಧನನಿಗೂ ತೊಂದರೆ ಆಗಬಾರದು. ಅಂಥದ್ದೊಂದು ಒಂದು ನಿರ್ಣಯ ಬರಬೇಕು ಇದರಲ್ಲಿ. ಅವರ ನಿಲುವೇನು ಅಂತ ಗೊತ್ತಿಲ್ಲ ನಮಗೆ, ಅವರ ನಿಲುವು. ಹಾಗಾಗಿ ಈಗೇನು ಅನ್ನೋ ಮುಂದುವರಿಯೋದು ಹೇಗೆ ಅನ್ನೋ ತರಹದಲ್ಲಿ ಕೃಷ್ಣ ಮತ್ತೆ ಮಾತಾಡ್ತಾನೆ. ಆಗ ಹಿರಿಯನಾದ ದ್ರುಪದ ಹೇಳ್ತಾನೆ. ದ್ರುಪದ ವಿರಾಟರು ಆ ಸಭೆಯಲ್ಲಿ ಬಹಳ ಹಿರಿಯರಾಗಿದ್ದವರು. ದ್ರುಪದ ಮಾತಾಡ್ತಾನೆ, ನಾವು ಈ ಮಾತು ಅವರ ಇದು ಸ್ಟ್ಯಾಂಡ್ ಗೊತ್ತಿಲ್ವಲ್ಲ, ಅಥವಾ ಸ್ಟ್ಯಾಂಡ್ ಗೊತ್ತಿದೆ, ಸ್ಟ್ಯಾಂಡ್ ಅಧಿಕೃತವಾಗಿಲ್ಲ. ದುರ್ಯೋಧನನ ಸ್ಟ್ಯಾಂಡ್ ಗೊತ್ತಿಲ್ಲ ಅಂತೇನೋ ಅಲ್ಲ, ದುರ್ಯೋಧನ ರಾಜ್ಯ ಕೊಡಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈಗ ಮಾತುಕತೆ ಆಗಬೇಕು ಅಂದರೆ ಅಧಿಕೃತಗೊಳಿಸ್ಬೇಕಲ್ಲ. ಹಾಗಾಗಿ ಇಲ್ಲಿಂದ ಸಂಧಾನಕಾರರಾಗಿ ಯಾರಾದರೂ ಹೋಗಬೇಕು ಅಂತ, ರಾಯಭಾರಿ ಹೋಗಬೇಕು, ಸಂಧಾನಕಾರ ಅಂತಲ್ಲ, ದೂತ ಹೋಗಬೇಕು, ಅಭಿಪ್ರಾಯವನ್ನು ಇಲ್ಲಿದನ್ನು ತಲುಪಿಸಿ ಅಲ್ಲಿದನ್ನು ತರೋದಕ್ಕೆ ರಾಯಭಾರಿ ಹೋಗಬೇಕು, ಪ್ರತಿನಿಧಿ ಎನ್ನುವ ಮಾತು. ಅದಕ್ಕೆ ಕೃಷ್ಣ ಒಪ್ತಾನೆ, ಅದನ್ನು ನೀನೇ ಆಯ್ಕೆ ಮಾಡು, ನೀನು ಹಿರಿಯ ನಮ್ಮೆಲ್ಲರಿಗೂ, ನೀನು ಯಾರನ್ನು ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿ ಮುಂದುವರಿ. ಆಗ ದ್ರುಪದ ಹೇಳ್ತಾನೆ, ಯಾವುದೇ ಒಂದು ಮಾತುಕತೆ ಅಂತ ಇದೆಯಲ್ಲ, ಮಾತುಕತೆ ಆರಂಭವಾಗುವಾಗ ಅಬ್ಬೆಪಾರಿಗಳಾಗಿದ್ದವರು ಹೋಗಿ ಮಾತುಕತೆ ಆಡೋದಕ್ಕೆ ಬರೋದಿಲ್ಲ. ಅಂದರೆ ಈಗ ಪಾಂಡವರ ಕೈಯಲ್ಲಿ ಏನೂ ಇಲ್ಲ, ಸೇನಾ ಸನ್ನಾಹ ಇಲ್ಲ, ಸೇನೆ ಇಲ್ಲ ಅವರಲ್ಲಿ. ಏನೂ ಇಲ್ಲದ ಪಾಂಡವರು ಮಾತುಕತೆಗೆ ಮುಂದಾಗಬಾರದು. ಆ ಮಾತುಕತೆ ಇವರಿಗೆ ಅನುಕೂಲವಾಗುವಂತಹ ಯಾವ ನಿರ್ಣಯಕ್ಕೂ ತಂದು ನಿಲ್ಲಿಸೋದಿಲ್ಲ ಅದು. ಹಾಗಾಗಿ ಮಾತುಕತೆಯನ್ನು ಆರಂಭ ಮಾಡುವ ಮೊದಲು ಪಾಂಡವರು ಸಶಕ್ತರಾಗಬೇಕು. ಅಂದರೆ ಒಂದು ಕಡೆಯಲ್ಲಿ ಯುದ್ಧ ಸಿದ್ಧತೆ ನಡಿಬೇಕು, ಯುದ್ಧಕ್ಕೆ ಬೇಕಾದಂತೆ ಸೈನ್ಯವನ್ನು ಸಂಗ್ರಹಿಸಿಕೊಳ್ಳಬೇಕು. ಯುಧಿಷ್ಠಿರನಿಗೆ ಇಡೀ ಜಗತ್ತಿನಲ್ಲಿ ಒಂದು ಬೆಂಬಲ ಹುಟ್ಟಬೇಕು. ಬೆಂಬಲ ಹುಟ್ಟಿದ ಮೇಲೆ ರಾಯಭಾರಿ ಹೋಗಬೇಕು ಅಂತ ದ್ರುಪದ ಹೇಳ್ತಾನೆ. ಮುತ್ಸದ್ದಿ ರಾಜಕಾರಣಿ, ಮಹಾಭಾರತದಲ್ಲಿ ನಾವು ಕಾಣುವ ಮುತ್ಸದ್ದಿ ರಾಜಕಾರಣಿ ಅಂದರೆ ದ್ರುಪದ. ಹಳವ ಅವನಿಗೆ ಗೊತ್ತಿದೆ, ರಾಜಕಾರಣದ ಆಟಗಳೆಲ್ಲ ಗೊತ್ತಿದೆ. ಸುಮ್ಮನೆ ಹೋಗಿ ನುಗ್ಗೋದು ಅಂತ ಇರತ್ತಲ್ಲ, ಸುಮ್ಮನೆ ಹೋಗಿ ಯುದ್ಧ ಮಾಡಿದರೆ, ಅಥವಾ ಇವತ್ತಾದರೂ ಯಾವತ್ತೇ ಆದರೂ ಸುಮ್ಮನೆ ಯುದ್ಧ ಅಂತ ಆರಂಭ ಆದರೆ ಅದನ್ನು ಒಂದು ಗುಂಪಿನ ಯುದ್ಧ ಅಂತ ಜಗತ್ತು ಕನ್ಸಿಡರ್ ಮಾಡುತ್ತೆ. ಅದನ್ನೊಂದು ಗುಂಪಿನ ಯುದ್ಧ ಅಂತ ಕನ್ಸಿಡರ್ ಮಾಡುತ್ತೆ. ಅದರ ಜೊತೆಗೆ ಜಗತ್ತು ನಿಂತುಕೊಳ್ಳೋಲ್ಲ. ಈಗ ಸುಮ್ಮನೆ ಒಂದು ಉದಾಹರಣೆಗೆ ಇವತ್ತಿನ ಅಂತಾರಾಷ್ಟ್ರೀಯ ರಾಜಕಾರಣವನ್ನು ತೆಗೆದುಕೊಂಡ್ರೆ, ಬಾಂಗ್ಲಾ ಪಾಕಿಸ್ತಾನದಿಂದ ಬೇರೆ ಆಗ್ತೀನಿ ಅಂತ ಹೇಳಿದಾಗ ಅದಕ್ಕೆ ಬೆಂಬಲ ಸಿಕ್ಕಿತ್ತು, ಭಾರತದಂಥದ್ದು ಬೆಂಬಲ ಸಿಕ್ಕಿತ್ತು.
ಇವತ್ತು ಬಲೂಚಿಗಳಿಗೋ ಸಿಂಧಿಗಳಿಗೋ ಅಷ್ಟು ಬೇಗ ಹೊರ ಜಗತ್ತಿನ ಬೆಂಬಲ ಸಿಗ್ತಾ ಇಲ್ಲ. ಯಾವ ದೇಶ ಕೂಡ ಅಧಿಕೃತವಾಗಿ ನಿಮ್ಮ ಹೋರಾಟದೊಂದಿಗೆ ನಾವಿದ್ದೇವೆ ಅಂತ ಅವರಿಗೆ ಹೇಳ್ತಾ ಇಲ್ಲ. ಹಾಗಾಗಿ ಏನಾಗ್ಬಿಡತ್ತೆ, ಬಲೂಚ್ ಹೋರಾಟ ಅದನ್ನು ಬಂಡುಕೋರರು ಅಂತ ಹೇಳ್ಕೊಂಡು ಕೂತ್ಕೊಡ್ತಾರೆ. ಅಂದರೆ ದೇಶದೊಳಗಿನ ಒಂದು ಗುಂಪು ಒಂದು ಸ್ವಾಯತ್ತತೆಗಾಗಿ ಪ್ರಯತ್ನಿಸ್ತಾ ಇದೆ ಅಂತ ಆಗತ್ತೆಯೇ ಹೊರತು ಅದಕ್ಕೆ ಬೆಂಬಲ ಕಡಿಮೆ ಇರುತ್ತೆ. ಹೀಗೆ ಬೆಂಬಲ ಬರೋದಕ್ಕೆ ಒಂದು ಹೊಸ ವ್ಯವಸ್ಥೆಯನ್ನು ಅವರು ರೂಪಿಸಿಕೊಳ್ಳಬೇಕಾಗತ್ತೆ, ವಾತಾವರಣ ನಿರ್ಮಿಸಿಕೊಳ್ಳಬೇಕಾಗತ್ತೆ. ಅದನ್ನು ಮಾಡ್ತಾರೆ. ಈಗ ನಡೆಸ್ತಾ ಇರೋದು ಅದೇನೆ. ಬಲೂಚಿಗಳು ಅದನ್ನೇ ಪ್ರಯತ್ನಿಸ್ತಾ ಇದ್ದಾರೆ. ವಿಶ್ವ ಸಮುದಾಯ ನಮ್ಮ ಜೊತೆಗೆ ನಿಲ್ಲೋದಕ್ಕೆ ಏನು ಬೇಕು ಅನ್ನೋ ಮಾತುಕತೆಗಳು. ಇಲ್ಲೂ ಕೂಡ ಹಾಗೇನೆ. ಪಾಂಡವರು ಸುಮ್ಮನೆ 5 ಜನ ರಾಜ್ಯ ಕೊಡು ಅಂತ ಅಂದರೆ ಅದಕ್ಕೆ ಯಾವ ಬೆಲೆಯೂ ಹುಟ್ಟೋದಿಲ್ಲ. ಹಾಗಾಗಿ ವಿಶ್ವ ಸಮುದಾಯದ ಬೆಂಬಲ ಪಾಂಡವರಿಗಿದೆ ಅಂತ ಆಗಬೇಕು ಅಂತ. ಅದಕ್ಕಾಗಿ ನಾವು ಎಲ್ಲ ರಾಜರುಗಳಿಗೆ ಬೆಂಬಲ ಕೋರಿ ಜನರನ್ನು ಕಳಿಸಬೇಕು, ಅವರ ಬೆಂಬಲ ತಗೋಬೇಕು ಅಂತ ದೃಪದ ಹೇಳ್ತಾನೆ. ಆಗ ಅವನು ಪಟ್ಟಿ ಹೇಳ್ತಾನೆ ಯಾರ್ಯಾರ ಹತ್ರ ಹೋಗಬೇಕು ಅಂತ. ಯಾರ್ಯಾರ ಹತ್ರ ಹೋಗಬೇಕು ಅಂತ ಅವನ ಪಟ್ಟಿ ಕೊಡ್ತಾನೋ ಅವರು ಕೊನೆಗೆ ದುರ್ಯೋಧನನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದವರೆಲ್ಲರ ಪಟ್ಟಿ ಅವನ ಹತ್ರ ಇರುತ್ತೆ. ಇವರ ಕಡೆಯವರು ಮಾತ್ರ ಅಲ್ಲ, ಬದ್ಧ ವಿರೋಧಿಗಳು ಅಂತ ಗೊತ್ತಿರೋರಿಗೂ ಕೂಡ ನಾವು ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೋಬೇಕು ಅಂತ ದೃಪದ ಹೇಳ್ತಾನೆ. ಅದರಲ್ಲಿ ಇವನು ಏಕಲವ್ಯ ಇರ್ತಾನಲ್ಲ, ಈ ಯುದ್ಧದ ಹೊತ್ತಲ್ಲಿ ಏಕಲವ್ಯ ಇರೋಲ್ಲ, ಅವನು ಸತ್ತೋಗಿರ್ತಾನೆ. ಏಕಲವ್ಯನ ಮಗ ಇರ್ತಾನೆ, ಏಕಲವ್ಯನ ಮಗನಿಗೂ ಹೋಗಿ ಹೇಳಬೇಕು. ಆಮೇಲೆ ರುಕ್ಮಿ ಇರ್ತಾನೆ, ಕೃಷ್ಣನ ವಿರೋಧಿ ಅವನು, ರುಕ್ಮಿಣಿಯ ಸಹೋದರ, ಅವನ ಹತ್ರ ಹೋಗಬೇಕು. ಹೀಗೆ ಎಲ್ಲರ ಹತ್ರನೂ ಹೋಗಬೇಕು ಅಂತ ದೃಪದ ಮಂಡಿಸ್ತಾನೆ. ಕೊನೆಗೆ ಆ ಸಭೆ ಮುಕ್ತಾಯ ಆಗೋದು ಹೇಗೆ ಅಂತ ಅಂದರೆ, ಕೃಷ್ಣ ಜವಾಬ್ದಾರಿಯನ್ನು ದೃಪದ ಮತ್ತು ವಿರಾಟರಿಗೆ ಕೊಟ್ಟು ನೀವು ಮುಂದುವರಿಸಿ, ಯಾವಾಗ ಬೇಕೋ ಆವಾಗ ನಮಗೆ ಹೇಳಿ ನಾವು ಬರ್ತೀವಿ ಅಂತ ಹೇಳಿ ಹೊರಟೋಗ್ತಾರೆ. ಯಾರು? ಕೃಷ್ಣ ಹೇಳ್ತಾನೆ. ಅದಾದ್ಮೇಲೆ ಸಭೆ ಮುಗಿಯತ್ತೆ, ಬಂದ ಬಂಧುಗಳೆಲ್ಲ ಹೊರಟೋಗ್ಬಿಡ್ತಾರೆ. ಅಂದ್ರೆ ಈಗ ಅಂದ್ರೆ ಅಲ್ಲಿ ಎಷ್ಟು ಚೆನ್ನಾಗಿದೆ ಕೃಷ್ಣನ ನಿಲುವು ಅಂತ ಅಂದ್ರೆ, ಸಂಪೂರ್ಣ ಈ ಎಲ್ಲ ಸಿದ್ಧತೆಯನ್ನು, ಒಂದು ಹಂತದ ಯುದ್ಧದ ಸಿದ್ಧತೆಯನ್ನು ಮಾಡ್ಕೊಳ್ಳೋದಿರಲಿ, ಸಂಧಾನಕಾರರನ್ನು ಕಳಿಸೋದಿರಲಿ, ಮಾತುಕತೆಗೆ ಕಳಿಸೋದಿರಲಿ, ಇಷ್ಟೂ ಹೊಣೆಯನ್ನು ಪ್ರಧಾನವಾಗಿ ದೃಪದನಿಗೆ ಮತ್ತು ವಿರಾಟನಿಗೆ ವಹಿಸಿ ಹೊರಟು ಬಿಡ್ತಾರೆ. ಕೃಷ್ಣ ಒಂದು ತರಹದಲ್ಲಿ ಅದರಿಂದ ಅಲಕ್ಕಾಗೆ ಇದ್ದಂತೆಯೇ ಕಾಣಿಸಿಕೊಳ್ತಾನೆ. ಬೇಕಾದಾಗ ನಮ್ಮನ್ನು ಕರೀರಿ, ನಾವೇನು ಅಂತ ನೋಡ್ತೀವಿ ಅಂತ. ಇದು ಅಜ್ಞಾತವಾಸದ ಅನಂತರ ನಡೆದ ಮೊದಲ ಸನ್ನಿವೇಶ, ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಥವಾ ಪಾಂಡವರ ಹಕ್ಕಿನ ವಿಷಯಕ್ಕೆ ಸಂಬಂಧಪಟ್ಟಂತಹ ನಡೆಯುವ ಮೊದಲ ಸಭೆ ಇದು. ಇಲ್ಲಿ ಹಲವು ನಾವು ಇವತ್ತಿನ ರಾಜಕಾರಣವನ್ನಾಗಲಿ ಅಥವಾ ಇವತ್ತಿನ ವೈಶ್ವಿಕ ರಾಜಕಾರಣಗಳನ್ನಾಗಲಿ, ಜಾಗತಿಕ ರಾಜಕಾರಣಗಳನ್ನಾಗಲಿ ಪಕ್ಕದಲ್ಲಿ ಇಟ್ಕೊಂಡು ನೋಡೋದಕ್ಕೆ ಬರುತ್ತೆ. ಜಿಯೋ ಪಾಲಿಟಿಕ್ಸ್ ಅನ್ನೋದು ಹೆಂಗೆ ಆ್ಯಕ್ಟ್ ಮಾಡತ್ತೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಅದೇ ತರಹದ ನಿಲುವುಗಳು ಅಲ್ಲಿ ಕಾಣಿಸುತ್ತೆ. ಇವಾಗ ಭಾರತದ ನಿಯೋಗ ಹೋಗಿದೆ, ಎಲ್ಲಾ ದೇಶಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ. ನಮ್ಮ ನಿಲುವೇನು, ಪಾಕಿಸ್ತಾನ ಯಾಕೆ ವಿರೋಧಿಸಬೇಕು, ಈ ತರದ ಇದೇ ರೀತಿ ಆಗ್ಲೂ ಸಹ ನಿಯೋಗಗಳು ಹೋಗಬೇಕು ಅನ್ನುವಂಥದ್ದು ದೃಪದನ. ಹೌದು, ಅಂದ್ರೆ ಇದೇನೆ ಪಕ್ಕ ನೀವು ಸರಿಯಾದ ಉದಾಹರಣೆಯನ್ನೇ ತಗೊಂಡ್ರೆ, ನಿದರ್ಶನನ. ಪಾಂಡವರ ಇದಾಗಿತ್ತು, ಅದು ರಾಜ್ಯ ಆಗಿತ್ತು, ಅವರ ಹಕ್ಕನ್ನ ಅವರು ಕಸಿದಿದ್ದಾರೆ ಮತ್ತು ಮೋಸದ ಒಂದು ದ್ಯೂತ ನಡೆದಿದೆ. ಅದಾದ ಮೇಲೆ ಅವರ ಎಲ್ಲ ನಿಬಂಧನೆಗಳೇನಿತ್ತು, ಷರತ್ತುಗಳೇನಿತ್ತು, ಅದನ್ನ ಯಥಾವತ್ತಾಗಿ ಪಾಂಡವರು ಪೂರೈಸಿದ್ದಾರೆ. ಈಗ ಅವರು ಇವರಿಗೆ ಸೇರಬೇಕಾದ್ದನ್ನು ಕೊಡಬೇಕು. ಕೊಡದೇ ಇದ್ದಲ್ಲಿ ಪಾಂಡವರು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ, ನೀವು ಪಾಂಡವರ ಪರವಾಗಿ ನಿಲ್ಲಬೇಕು ಅಂತಲೇ ನಿಯೋಗ ಹೋಗೋದು, ಪ್ರತಿನಿಧಿಗಳು ಹೋಗೋದು ಹಾಗೇನೆ ಅಂತ. ಹಾಗಾಗಿ ಇವತ್ತೇನು ನಿಯೋಗ ಹೋಗ್ತಾ ಇದೆ ಅದೇನೆ, ಆಗಿನಿಂದಲೂ ಆ ಪರಂಪರೆ ಅದು ಯಾವಾಗಲೂ ಭಾರತದಲ್ಲಿ ಇದ್ದೇ ಇದೆ. ಪಾಂಡವರು ಹಸ್ತಿನಾಪುರಕ್ಕೆ ಹೋಗ್ತಾರೆ, ಅಲ್ಲಿ ಅವರಿಗೆ ಸ್ವಾಗತ ಸಿಗುತ್ತಾ ಇಲ್ವಾ? ಉಪಪ್ಲಾವ್ಯದಿಂದ ಇವರ ಮುಂದಿನ ಚಟುವಟಿಕೆಗಳು ಆರಂಭವಾಗುತ್ತವೆ. ಆ ಕೆಲಸ ಮೊಟ್ಟ ಮೊದಲು ಅಲ್ಲಿ ಆರಂಭ ಆಗುತ್ತೆ. ಯಾವ ಸನ್ನಿವೇಶದಲ್ಲಿ ಯಾವ ಕಾರಣಗಳನ್ನ ಅಥವಾ ಯಾವ ಅಜೆಂಡಾ ಇಟ್ಕೊಂಡು ಹೋಗ್ತಾನೆ ಅವನು? ಇವರು ಕಳಿಸೋದು ದೃಪದನ ಪುರೋಹಿತರನ್ನ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಬೇರೆ ದೇಶಗಳನ್ನ ಮುಟ್ಟುತ್ತಾರೆ. ಆದರೆ ನಾವು ಸುಮ್ಮನೆ ಬಿಡಲ್ಲ ಅನ್ನೋದನ್ನ ಅಧಿಕೃತವಾಗಿ ಹೇಳಬಾರದು. ಆದರೆ ಅವನಿಗೆ ಅರ್ಥ ಮಾಡಿಸ್ಬೇಕು, ಇವ್ರು ಸುಮ್ಮನಿರೋಲ್ಲ ಅಂತ. ಇವರಿಬ್ಬರ ರಾಜನೀತಿಗಳು ಭಾರತದಲ್ಲಿ ಮೊದಲಿಂದಲೂ ಇದೆ.